ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಶಿಲ್ಪ. ಇವತ್ತು ಒಂದು ಕ್ವಿಕ್ಕಾಗಿ ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಕಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ನೀವು ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪ್ರೈಮರ್. ನಾನಿಲ್ಲಿ ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಿಮಗೆ ಮೇಕಪ್ನ ಚೆನ್ನಾಗಿ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿ ಕರೆಕ್ಟರ್ನ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಆ್ಯಂಡ್ ಸ್ಟ್ರೋಕ್ ಕ್ರೀಮ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಫೌಂಡೇಶನ್ನ ಹಾಗೆ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಡಿ. ಫಸ್ಟ್ ನೀವು ಹ್ಯಾಂಡಲ್ಲಿ ವಾರ್ಮ್ ಅಪ್ ಮಾಡಿ ಆಮೇಲೆ ನೀವು ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ, ಸ್ವಲ್ಪನೂ ಪ್ಯಾಚಿ ಆಗಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ಸೊ ನಾನು ಇಲ್ಲಿ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಫುಲ್ ಕವರೇಜ್ ಕೊಡುತ್ತೆ, ನಿಮಗೆ ಯಾವುದೇ ರೀತಿ ಡ್ರೈ ಅನಿಸಲ್ಲ ಆ್ಯಂಡ್ ಈಸಿಯಾಗಿ ಬ್ಲೆಂಡ್ ಕೂಡ ಆಗುತ್ತೆ. ನಾನು ಇಲ್ಲಿ ಎಲ್ಲ ಹೈ ಪಾಯಿಂಟ್ಸಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ವಿತ್ ಕನ್ಸೀಲರ್ ಬ್ರಷಿಂದ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಾಂದರೆ ಬ್ಯೂಟಿ ಬ್ಲೆಂಡರಿಂದನೂ ಕೂಡ ಬ್ಲೆಂಡ್ ಮಾಡ್ಕೊಳ್ಬೋದು, ಬಟ್ ಆದಷ್ಟು ಬ್ರಷ್ನ ನೀವು ಯೂಸ್ ಮಾಡಿ. ಬಿಕಾಸ್ ಬ್ಯೂಟಿ ಬ್ಲೆಂಡರಲ್ಲಿ ಪ್ರಾಡಕ್ಟ್ನ ತುಂಬ ಕನ್ಸ್ಯೂಮ್ ಮಾಡುತ್ತೆ. ಎನಿ ಟ್ರಾನ್ಸ್ಲೂಸೆಂಟ್ ಪೌಡರಿಂದ ನಿಮ್ಮ ಅಂಡರ್ ಐನ ಮತ್ತು ಲಾಫ್ ಲೈನ್ನ ಲಾಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ಪೌಡರ್ ಬೇಸ್ಡು. ನನಗೆ ಬ್ಲಷ್ ಅಂದರೆ ತುಂಬ ಇಷ್ಟ. ಸೊ ನಾನು ಎವ್ರಿ ಡೇ ಕೂಡ ಹಾಕ್ಕೊಳ್ತಾ ಇರ್ತೀನಿ. ನೆಕ್ಸ್ಟ್ ಸ್ಟೆಪ್ ಹೈಲೈಟರ್. ನೀವು ನೋಡ್ಬೋದು ಹೈಲೈಟರ್ ಅಪ್ಲೈ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತ. ಸೊ ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇಲ್ಲ, ಐಬ್ರೋ ಡಿಫೈನರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ನಿಮ್ಮ ಐಬ್ರೋನ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಟೇಕ್ ಎನಿ ಐ ಶ್ಯಾಡೋ ಪ್ಯಾಲೆಟ್. ನಾನಿಲ್ಲಿ ಬ್ರೌನ್ ಶೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಲೈಟ್ ಬ್ರೌನ್ ಶೇಡಲ್ಲಿ ಫಸ್ಟು ನೀವು ಕ್ರೀಸ್ ಲೈನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ದೆನ್ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಶೇಡ್ನ ಅಪ್ಲೈ ಮಾಡಿಕೊಂಡು ಸೇಮ್ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಔಟರ್ ಕಾರ್ನರಲ್ಲಿ ಡಾರ್ಕ್ ಬ್ರೌನ್ ಶೇಡ್ನ ನೀವು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾವುದೇ ರೀತಿ ಲೈನ್ ವಿಸಿಬಲ್ ಆಗಬಾರ್ದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಆ್ಯಂಡ್ ಈಗ ಲಿಡ್ ಏರಿಯಾನಲ್ಲಿ ಗೋಲ್ಡ್ ಶಿಮ್ಮರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕಾಜಲ್. ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಐಲೈನರ್. ನಾವಿಲ್ಲಿ ಒಂದು ಪರ್ಫೆಕ್ಟ್ ವಿಂಗ್ ಐಲೈನರ್ನ ಡ್ರಾ ಮಾಡೋಣ. ಒಂದು ಸ್ಮಾಲ್ ಸ್ಮರ್ಜಿಂಗ್ ಬ್ರಷಿಂದ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ಅಂಡರ್ ಐನ ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಕಾಜಲ್ ಅಪ್ಲೈ ಮಾಡ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಅನ್ನೀವನ್ ಥರ ಕಾಣಿಸುತ್ತೆ. ಆ್ಯಂಡ್ ಈಗ ಲಿಪ್ ಲೈನರ್. ವಿತೌಟ್ ಲಿಪ್ ಲೈನರ್ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಬೇಡಿ, ಅದು ನಿಮ್ಮ ಲಿಪ್ ಶೇಪ್ನ ಅದು ಪ್ರಾಪರಾಗಿ ಕಾಣಿಸೋದಿಲ್ಲ. ನಾನಿಲ್ಲಿ ಯೂಸ್ ಮಾಡಿರೋದು ಬ್ರೌನ್ ಶೇಡ್ ಲಿಪ್ ಲೈನರ್, ಸ್ವಿಸ್ ಬ್ಯೂಟಿ ಅವ್ರದ್ದು. ನಾನಿಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ 2 ಶೇಡ್ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಮೇಕಪ್ ಫಿಕ್ಸರ್. ಸೊ ಈ ಮೇಕಪ್ ಫಿಕ್ಸರ್ ನಿಮ್ಮ ಕಂಪ್ಲೀಟ್ ಮೇಕಪ್ನ ಫುಲ್ ಡೇ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲ್ ಆಗಿ ಒಂದು ಚಿಕ್ಕ ಬೊಟ್ಟು ಕಂಪ್ಲೀಟ್ ಲುಕ್ನೇ ಚೇಂಜ್ ಮಾಡುತ್ತೆ ಅಲ್ವಾ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.